ಹಾಯ್ ಫ್ರೆಂಡ್ಸ್. ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳ ಸಾಲು ಸಾಲು ಶುರುವಾಗುತ್ತೆ ಅಂತ ಅರ್ಥ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಬ್ಬಗಳಲ್ಲಿ ಮಾಡುವಂತಹ ಒಂದು ಸಾಂಪ್ರದಾಯಿಕ ತಿನಿಸು ಅಂದರೆ ರುಚಿಯಾಗಿರುವಂತಹ ಗರಿಗರಿಯಾಗಿರುವಂತಹ ಈ ಚಕ್ಲಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ತಿನ್ನೋದಕ್ಕೂ ಕೂಡ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ಸಲ ವರಮಹಾಲಕ್ಷ್ಮಿಗೆ ಲಕ್ಷ್ಮಿಯ ಮುಂದೆ ಇಡುವಂತಹ ಚಕ್ಲಿಯನ್ನು ನಾನಿವತ್ತು ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಕೂಡ ಈ ವಿಧಾನದಲ್ಲಿ ಚಕ್ಲಿಯನ್ನು ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ ಅಂತ ಹೇಳಿ ನಾನು ನೋಡಿ ಒಂದು ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲಷ್ಟು ಸುಮಾರು ಒಂದು ಅರ್ಧ ಕೆ ಜಿಗಿಂತ 3/4 ಕೆ ಜಿ ಇದೆ ಅಂದ್ಕೊಳ್ಳಿ. ಒಂದು 3/4 ಕೆ ಜಿಯಷ್ಟು ಅಕ್ಕಿನ ತಗೊಂಡಿದ್ದೀನಿ. ಆ ಅಕ್ಕಿಯನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಒಣಗಿಸಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ನೆರಳಲ್ಲೇ ಒಣಗಿಸ್ಬೇಕು, ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಷ್ಟೆ. ಅದಕ್ಕೆ ಖಾರಕ್ಕೆ ಅಂತ ಹೇಳಿ ಒಂದು 8ರಿಂದ 10 ಒಣಮೆಣಸಿನ್ಕಾಯಿ ಮತ್ತು ಅಕ್ಕಿ ಎಷ್ಟು ತೊಗೊಂಡಿದ್ದೀನಲ್ವಾ ಆ ಒಂದು ಅರ್ಧಕ್ಕಿಂತ ತುಂಬ ಕಡಿಮೆ ಅಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಹಾಗೆಯೇ ಉದ್ದಿನಬೇಳೆ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಹುರಿಗಡಲೆ ಕೂಡ ತೊಗೊಂಡಿದ್ದೀನಿ. ನೋಡಿ ಅಕ್ಕಿನ ಚೆನ್ನಾಗಿ ತೊಳೆದು ನೆರಳಿನಲ್ಲೇ ಒಣಗಿಸ್ಬೇಕು, ಬಿಸಿಲಲ್ಲೆಲ್ಲ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಉಳಿದಿರೋ ಐಟಮ್ಸ್ ಎಲ್ಲ ಏನು ಬಿಸಿ ಏನು ಮಾಡ್ಕೊಂಡಿಲ್ಲ. ಇದಿಷ್ಟನ್ನು ನಾನಿವಾಗ ಫ್ಲೋರ್ ಮಿಲ್ಲಲ್ಲಿ ಮಿಲ್ ಮಾಡಿಸ್ಕೊಂಬರ್ತೀನಿ. ನೀವು ಬೇಕಿದ್ದರೆ ಮನೆಯಲ್ಲಿ ಮಿಕ್ಸಿಯಲ್ಲೇ ಮಾಡ್ಕೊಳ್ತೀನಿ ಅಂದರೆ ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು. ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದು ಸ್ವಲ್ಪ ಚೆನ್ನಾಗಿ ನುಣ್ಣಕ್ಕಾಗಲಿ ಅಂಥೇಳಿ ಫ್ಲೋರ್ ಮಿಲ್ಲಲ್ಲಿ ಮಾಡಿಸ್ಕೊಂಬಂದಿದ್ದೀನಿ. ಅದಿಷ್ಟು ಹಿಟ್ಟಾಗಿದೆ. ಇದಕ್ಕೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ, ಒಂದು 2-3 ಸ್ಪೂನಷ್ಟು ಜೀರಿಗೆ. ಅದೆಲ್ಲ ಬಾಯಿಗೆಲ್ಲ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಇದು ಹುರಿದಿರೋ ಅಂತಹ ಬಿಳಿ ಎಳ್ಳನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ಫುಲ್ಲಾಗಿ ಇನ್ನೂ ಚೆನ್ನಾಗಿರಲಿ ಅಂತ ಹೇಳಿ ಇದು ಓಂ ಕಾಳು ನೀವು ನೋಡಿರ್ತೀರ. ಇದನ್ನು ಸ್ವಲ್ಪ ಕೈನಲ್ಲಿ ಹಾಕ್ಕೊಂಡು ಈ ಥರ ಕ್ರಷ್ ಮಾಡಿ ಸೇರಿಸಿದ್ರೆ ಅದು ಒಂದು ಒಳ್ಳೆ ಪರಿಮಳ ಕೊಡುತ್ತೆ. ಚಕ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನೆಲ್ಲ ಬೆರೆಯೋ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಹುರಿಗಡಲೆ ಮತ್ತು ಉದ್ದಿನಬೇಳೆ ಇನ್ನು ಸ್ವಲ್ಪ ಕ್ವಾಂಟಿಟಿ ಹೆಚ್ಚು ಕೂಡ ಮಾಡ್ಕೋಬೋದು, ಅಷ್ಟೇ ಹಾಕಬೇಕಂತ ಏನಿಲ್ಲ. ಹುರಿಗಡಲೆ ಹೆಚ್ಚು ಹಾಕಿದಷ್ಟು ಒಂದು ರೀತಿಯಾಗಿರುವಂಥ ಸ್ಮೂತ್ನೆಸ್ ಬರುತ್ತೆ. ಉದ್ದಿನಬೇಳೆಯಲ್ಲೂ ಒಂದು ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಬಿಸಿ ಮಾಡ್ಕೊಂಡಿರೋ ಅಂತಹ ಎಣ್ಣೆ ಒಂದು 2ರಿಂದ 3 ಸ್ಪೂನಷ್ಟು ಈ ರೀತಿ ಚೆನ್ನಾಗಿ ಎಣ್ಣೆನ ಬಿಸಿ ಮಾಡಬೇಕು. ಬೇಕಾದರೆ ಕುದೀತಾ ಇದ್ರೂ ಪರವಾಗಿಲ್ಲ. ಆ ರೀತಿ ಎಣ್ಣೆನ ಸೇರಿಸಿ ಮಿಕ್ಸ್ ಮಾಡೋದ್ರಿಂದ ನಾವು ಮಾಡೋ ಅಂತಹ ಕರಿದ ತಿಂಡಿಗಳು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗಿರುತ್ತೆ. ಬರೀ ಚಕ್ಲಿಗೆ ಅಂತಲ್ಲ, ನೀವು ಕರ್ದ ತಿಂಡಿ ಯಾವುದಾದ್ರೂ ಮಾಡ್ಬೋದು. ಅಂದರೆ ನಿಪ್ಪಟ್ಟು ಮಾಡ್ಬೋದು ಅಥವಾ ಕೋಡ್ಬಳೆ ಮಾಡ್ಬೋದು, ಈ ಮದ್ದೂರು ವಡೆ ಇವೆಲ್ಲ ಮಾಡ್ತೀವಲ್ಲ, ಇವುಗಳಿಗೆಲ್ಲ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಸೇರಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತಣ್ಣಕ್ಕಾಗಿದೆ ಅಂತ ಅನಿಸಿದಾಗ ಕೈನಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ನೀರು ಬೆರೆಸಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಮುಂಚೆ ಈ ರೀತಿ ಕೈನಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲಿ ಸಣ್ಣ ಸಣ್ಣದು ಉಂಡೆ ಥರ ಫಾರ್ಮೇಷನ್ ಆಗಿರುತ್ತೆ. ಎಣ್ಣೆ ಹಾಕಿದ್ದೀವಲ್ಲ, ಅದೆಲ್ಲ ಸ್ವಲ್ಪ ನೀಟಾಗಿ ಕೈನಿಂದ ಚೆನ್ನಾಗಿ ಒಡ್ಕೋಬೋದು. ಒಂದೇ ಸಲ ನೀರು ಹಾಕಿಬಿಟ್ರೆ ಆ ಗಂಟು ಮಧ್ಯೆ ಸೇರ್ಕೊಂಡ್ಬಿಡುತ್ತೆ, ಹಿಟ್ಟಷ್ಟು ಚೆನ್ನಾಗಿರಲ್ಲ. ಈಗ ನಾವು ಇದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಸೇರಿಸಿ ಕಲಿಸ್ತಾ ಇದ್ದೀನಿ, ಒಳ್ಳೆ ಹದ ಬರುತ್ತೆ ಅಂತ. ತುಂಬ ಬಿಸಿ ಅಲ್ಲ, ಸ್ವಲ್ಪ ಉಗುರು ಬೆಚ್ಚ ಅಂತ ಹೇಳ್ತಾರಲ್ಲ, ಆ ರೀತಿ ಉಗುರು ಬೆಚ್ಚಗಿರೋ ಅಂತಹ ನೀರನ್ನ ಹಾಕಿ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ನೀಟಾಗಿ ಹಿಟ್ಟನ್ನ, ಚಕ್ಲಿ ಹಿಟ್ಟು ನೀವು ಚಕ್ಲಿ ಮಾಡಿರ್ತೀರ ಅದರ ಹದಕ್ಕೆ, ತುಂಬ ಹಾರ್ಡಾಗೂ ಅಲ್ಲದೆ ತುಂಬ ತೆಳ್ಳಕ್ಕೂ ಅಲ್ಲದೆ ಮೀಡಿಯಮ್ ಆಗಿ ಅದನ್ನು ನೀಟಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಕಲಿಸ್ಕೋಬೇಕು. ದೇವರ ಆರಾಧನೆಗಳಿಗೆ, ಈ ರೀತಿ ಹಬ್ಬಗಳಿಗೆ ನಾವು ಮನೆಯಲ್ಲೇ ತಿಂಡಿಗಳನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಂಡ್ಮೇಲೆ ಚಕ್ಲಿ ಹೊರಳಿರುತ್ತಲ್ವ, ಆ ಚಕ್ಲಿ ಹೊರಳಿಗೆ ಒಳಗಡೆ ಎಲ್ಲನೂ ಎಣ್ಣೆ ಹಚ್ಚಬೇಕು. ಯಾವ ರೀತಿದಾದರೂ ಇರಲಿ ಹೊರಳು, ಒಳಗಡೆ ಎಲ್ಲ ನೀಟಾಗಿ ಎಣ್ಣೆ ಹಚ್ಚಿದ್ರೆ ಸರಾಗವಾಗಿ ಬರುತ್ತೆ. ನೋಡಿ, ಅದಕ್ಕೆಲ್ಲ ಎಣ್ಣೆ ಹಚ್ಕೊಂಡು ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಈ ರೀತಿ ಚಕ್ಲಿ ಶೇಪ್ನ ಕೊಡ್ತಾ ಇದ್ದೀನಿ. ನೀವು ಒಂದು ಈ ಥರ ಪ್ಲೇಟ್ ಮೇಲಾದ್ರೂ ಮಾಡ್ಕೋಬೋದು, ಇಲ್ಲ ಬಾಳೆ ಎಲೆ ಏನಾದರೂ ಇದೆ ಅಂದರೆ ಬಾಳೆ ಎಲೆ ಮೇಲೆ ಬಟರ್ ಪೇಪರ್ ಮೇಲೆ ಮಾಡ್ಕೋಬೋದು. ನಿಮಗೆ ಎಷ್ಟು ಅಗಲ ಬೇಕು, ಯಾವ ರೀತಿ ಬೇಕು, ಚಿಕ್ಕದಾಗಿ ಬೇಕಂದರೆ ಮಾಡ್ಕೋಬೋದು. ಬಟ್ ದೇವ್ರ ಮುಂದೆ ಇಡುವಾಗ ಸ್ವಲ್ಪ ಅಗ್ಲವಾಗಿರೋ ಅಂತಹ ತಿಂಡಿಗಳಿಟ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೋಡಿ, ಈ ರೀತಿ
ಚಕ್ಲಿ ಶೇಪ್ನ ನೀಟಾಗಿ ಒತ್ಕೊಂಡ್ಮೇಲೆ ಇನ್ನು ಮಿಕ್ಕಿರೋ ಅಂಥ ಪ್ರೋಸೆಸ್ ಗೊತ್ತಿರುತ್ತೆ ನಿಮಗೆ. ಎಣ್ಣೆನ ಬಿಸಿ ಮಾಡಿಕೊಂಡು ಎಣ್ಣೆ ಬಿಸಿ ಆದ ನಂತರ ಒಂದೊಂದೇ ಚಕ್ಲಿಗಳನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ, ಹೈ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇದ್ದರೆ ತುಂಬ ಒಳ್ಳೆಯದು. ತುಂಬ ಹೈ ಫ್ಲೇಮ್ ಆದರೆ ಕಲರ್ ಚಕ್ಲಿದು ಹಾಳಾಗಿಬಿಡುತ್ತೆ. ಕಲರ್ನು ನೀಟಾಗಿ ಹಾಗೇ ಮೇಂಟೈನ್ ಮಾಡಬೇಕಂದ್ರೆ ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡೇ ನಾವು ಫ್ರೈ ಮಾಡಬೇಕು. ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ, ಬಟ್ ಪರವಾಗಿಲ್ಲ. ಕಲರ್ ಚೆನ್ನಾಗಿ ಬರಬೇಕು ಅಂತಂದರೆ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ನೋಡಿ, ಕಲರ್ ಕೂಡ ಚೆನ್ನಾಗಿ ಬಂದಿದೆ, ಚಕ್ಲಿ ಕೂಡ ಎಷ್ಟು ಚೆನ್ನಾಗಾಗಿದೆ ನೋಡಿ. ಕ್ರಿಸ್ಪಿಯಾಗಿ ತಿನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಸಲ ವರಮಹಾಲಕ್ಷ್ಮಿಗೆ ನಿಮಗಿಷ್ಟ ಆದರೆ ನೀವು ಕೂಡ ಈ ವಿಧಾನದಲ್ಲಿ ಚಕ್ಲಿಯನ್ನು ಮಾಡ್ಕೊಳ್ಳಿ. ನಿಮಗೆ ಹೇಗೆ ಅನಿಸ್ತು, ರುಚಿ ಇಷ್ಟ ಆಯಿತಾ ಇಲ್ವಾ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಿರೋ ಅಂತಹ ತಿಂಡಿಗಳ ವಿಡಿಯೋಗಳು ಅಥವಾ ಬೇರೆ ಬೇರೆ ವೆರೈಟಿ ಆಗಿರೋ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ ನನ್ನ ಚಾನಲಲ್ಲಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಇವತ್ತಿನ ಒಂದು ರೆಸಿಪಿ ಕ್ರಿಸ್ಪಿ ಆಗಿರೋ ಅಂತಹ ಚಕ್ಲಿ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಮುಂದೆ ಈ ಚಕ್ಲಿಯನ್ನು ಇಟ್ಟು ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ. ನಾವೇ ಮಾಡಿ ದೇವ್ರಿಗೆ ಏನಾದರೂ ಒಂದು ನೈವೇದ್ಯ ಮಾಡಿದಾಗ ನಮಗೊಂದು ರೀತಿಯಾಗಿರೋ ಅಂತಹ ಒಂದು ಸಂತೃಪ್ತಿ ಅನ್ನೋದು ಸಿಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.